ಒಂದು ಭೌತಿಕ ಸುಖ, ಇನ್ನೊಂದು ಆಂತರಿಕ ಸುಖ ಅಂತ. ಭೌತಿಕ ಸುಖ ಅಲ್ಪಕಾಲದ್ದು, ಆಂತರಿಕ ಸುಖ ಸದಾಕಾಲದ್ದು. ಈಗ ತಮಗೆ ಅಥವಾ ನಮ್ಮ ಕರ್ನಾಟಕದ ಜನರಿಗೆ ಅಥವಾ ಇಡೀ ಜಗತ್ತಿನವ್ರಿಗೆ ಸುಖ ಬೇಕಾಗಿರೋದು ಆಂತರಿಕ, ಶಾಶ್ವತ. ಆದರೆ ಅವರು ಹುಡುಕ್ತಾ ಇರೋದು ಅಲ್ಪಕಾಲ. ಹಾಗಾಗಿ ಅವರು ಸುಖವಾಗಿರ್ತಾ ಇಲ್ಲ. ನಾವು ಚಿಕ್ಕವರಿದ್ದು ಇರುವಾಗಲೇ ನಮ್ಮ ಪೋಷಕರು ಏನು ಮಾಡ್ತಿದ್ರು, ನನಗೆ ಚಾಕ್ಲೇಟ್ ತಂದು ಕೊಡ್ತಾ ಇದ್ರು ಅಥವಾ ಮತ್ತೆ ಆಟದ ಸಾಮಾನು ತಂದು ಕೊಡ್ತಾ ಇದ್ರು. ನಾವು ಅದರಲ್ಲಿ ಸುಖ ಕಾಣ್ತಾ ಇದ್ವಿ. ಅದು ಒಂದು ಮೈಂಡ್ ಸೆಟ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಅಂದರೆ ವಸ್ತುಗಳು ತಂದ ತಕ್ಷಣ ನಾನು ಖುಷಿ ಆಗ್ಬಿಡ್ತೀನಿ. ಹಾಗೇನೆ ನಾನು ಒಂದು ಕಾರ್ ತೊಗೊಂಡ್ರೆ ನಾನು ಸುಖವಾಗಿರ್ತೀನಿ ಅನ್ನೋ ಒಂದು ಆಲೋಚನೆ. ನೀವೇನು ಹೇಳ್ತೀರಿ? ಅಂದರೆ ಅದು ಮೈಂಡ್ ಸೆಟ್ ಆಗೋಕ್ಕೆ ನಮ್ಮ ಪೋಷಕರೇ ಕಾರಣ ಅಥವಾ ಇದನ್ನು ನಾವು ಹೆಂಗೆ ಚೇಂಜ್ ಮಾಡ್ಕೋಬೋದು ಅಂತ ಹೇಳಿ? ಈಗ ಸಣ್ಣ ತೊಟ್ಟಲದಲ್ಲಿ ಮಲಗಿರುವಂತಹ ಮಗು ತುಂಬ ಸುಖವಾಗಿರುತ್ತೆ, ತುಂಬ ಚೆನ್ನಾಗಿ ನಗ್ತಾ ಇರುತ್ತೆ. ಅದು ಆಂತರಿಕವಾಗಿ ನಗ್ತಾ ಇರ್ತದೆ. ಅದಕ್ಕೆ